ನಮ್ಮ ಪಾದಯಾತ್ರೆ ಬಳಿಕ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿಯುವುದು ನಿಶ್ಚಿತ ಅಂತ ರಿಪಬ್ಲಿಕನಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ 100ಕ್ಕೆ 100 ಯಶಸ್ವಿ ಆಗುತ್ತಂತೆ. ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗಬಹುದು. ವಾಲ್ಮೀಕಿ ಪ್ರಕರಣದಲ್ಲಿ ನಾಗೇಂದ್ರ ದದ್ದಲ್ ಹೆಸರನ್ನ ಬಿಟ್ಟು SIT ಚಾರ್ಜ್ ಶೀಟ್ ಮಾಡಿದೆ ಅಂತ ಅವರು ಕಿಡಿಕಾರಿದ್ರು. ಇದರ ಬಗ್ಗೆ ಮಾತಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕೇಳಿಸ್ಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿ ಅವರು ಯುವ ನಾಯಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗ್ತೇನೆ ನಾನು. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ಈಗ ಹೈಕಮಾಂಡ್ ನಿಂತಿದೆ. ತಮ್ಮ ಪಾದಯಾತ್ರೆ ಸಕ್ಸಸ್ ಆಗುತ್ತಾ? ಪಾದಯಾತ್ರೆ 100ಕ್ಕೆ 100 ಯಶಸ್ಸಾಗುತ್ತೆ. 100% ಈ ಪಾದಯಾತ್ರೆಯ ಬಳಿಕ ಮಾನ್ಯ ಸಿದ್ದರಾಮಯ್ಯನವರು ಅವರ ಕುರ್ಚಿಯಿಂದ ಕೆಳಗಿಳ್ತಕ್ಕಂಥದ್ದು ನಿಶ್ಚಿತ. ವಾಲ್ಮೀಕಿ ಹಗರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ಸಲ್ಲಿಸಿದಾಗ ನಾಗೇಂದ್ರ ಅವರು ಮತ್ತೆ ಏನು ದದ್ದಲ್ ಅವರು ಇಬ್ಬರ ಹೆಸರನ್ನು ಕೂಡ ಕೈ ಬಿಟ್ಟಿದ್ದಾರೆ SIT ಅವರು. ಆದರೆ ಇಡಿನವರು ಅರೆಸ್ಟ್ ಮಾಡಿದ್ರು ಕೂಡ SIT ಅವರು ಕೈ ಬಿಟ್ಟಿದ್ದಾರೆ. ತಮ್ಗೆ ಏನು ಅನ್ಸುತ್ತೆ, ಸರ್ಕಾರ ಎಲ್ಲ ಬಚಾವ್ ಮಾಡೋಂಥ ಪ್ರಯತ್ನ ಆಗಿದೆ ಅಂತ? ಈಗ SIT ಯಾರ ಅಂಡರ್ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆ ಗೊತ್ತಿದೆ. ಇವತ್ತು ಇಡಿ ಬಂದಿದೆ ಅಂದಾಗ ಮನಿ ಲಾಂಡ್ರಿಂಗ್ ಆ್ಯಕ್ಟು, ಇಂಟರ್ಸ್ಟೇಟ್ ದುಡ್ಡು ಸಾಗಾಣಿಕೆ ಆದಂಥ ಸಂದರ್ಭದಲ್ಲಿ ಟ್ರಾನ್ಸಾಕ್ಷನ್ ಆದಾಗ ಸಾಮಾನ್ಯವಾಗಿ ಇಡಿ ಬರುತ್ತೆ. ಹಾಗಾಗಿ ಇಡಿ ಪ್ರವೇಶ ಮಾಡಿದ್ದಾರೆ. ಸಂಪೂರ್ಣವಾಗಿ ಸತ್ಯತೆಯನ್ನು ಈ ರಾಜ್ಯದ ಜನತೆಗೆ ಅತಿ ಶೀಘ್ರದಲ್ಲೇ ಸಂಪೂರ್ಣ ಬಯಲಾಗುತ್ತೆ. ಕುಮಾರಸ್ವಾಮಿ ಅವರು ಕೇಂದ್ರ ನಾಯಕರಾಗಿ ಹೋಗಿದ್ದಾರೆ. ಈಗ ತಾವು ನಿಖಿಲ್ ಕುಮಾರಸ್ವಾಮಿ ಕೇವಲ ಮಂಡ್ಯ ಅಥವಾ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ಯುವ ನಾಯಕರಿದ್ದವರು ಈಗ ಪಕ್ಷ ಸಂಘಟನೆ ಜವಾಬ್ದಾರಿ ಇದೆ. ಈ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತೀರಿ? ಸಾಕಷ್ಟು ಸವಾಲುಗಳು ಕೂಡ ಇರ್ತಕ್ಕಂಥ. ಸದಾಕಾಲ ನಮ್ಮ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು ನಿಂತಿದ್ದಾರೆ. ಜೊತೆಯಲ್ಲಿ ಈ ಒಂದು ಸರ್ಕಾರ 15-16 ತಿಂಗಳಿಂದ ಇವರ ನಡವಳಿಕೆಗಳು ಯಾವ್ಯಾವ ರೀತಿ ಇವತ್ತು ರಾಜ್ಯದ ಜನತೆಗೆ, ಅದರಲ್ಲೂ ಹೈಂದವ ವರ್ಗಕ್ಕೆ ಬಿಟ್ಬಿಡಿ ನನಗೆ ಅಂತಂದಾಗ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ ಡಿನೋಟಿಫೈ ಮಾಡೋದು. ಪರಮಾಧಿಕಾರ ಇದೆ. ಯಾರಿಗೆ ಡಿನೋಟಿಫೈ ಮಾಡಬೇಕು? ಅದರ ಮುಖ್ಯ ಮಾಲೀಕ ಯಾರು ಅವ್ರಿಗೆ ಮಾಡಬೇಕು. ಈಗ ಇವರ ಮೇಲೆ ಇನ್ನೊಂದು ಆರೋಪ 20, ಅದು ನನಗೆ ಇನ್ನೂ ಕನ್ಫ್ಯೂಷನ್ ಇದೆ. ನೋಟಿಫೈ ಮಾಡಿ 29 ವರ್ಷಗಳ ನಂತರ ಡಿನೋಟಿಫೈ, ಅಲ್ಲಿ ತನಕ 29 ವರ್ಷ ಏನು ಮಾಡ್ತಾಯಿತ್ತು ನೋಟಿಫೈ ಮಾಡಿದವರು? ಇದೊಂದು ಡೌಟ್ ಇದೆ ನನಗೆ. ಆದರೆ 29 ವರ್ಷಗಳ ನಂತರ ಡಿನೋಟಿಫೈ ಮಾಡಿ ಯಾರು ಮಾಲೀಕರಲ್ಲ ಮತ್ತೊಬ್ಬರಿಗೆ ಅದನ್ನು ಬರ್ಕೊಟ್ಟಿದ್ದಾರಂತೆ, ಬರ್ಕೊಡುವಂಗೆ ಮಾಡಿದಾರಂತೆ. ಇದು ಈಗಲೂ ಕೂಡ ಒಂದು ಆರಂಭಿಕ ಹಂತದಲ್ಲಿದೆ. ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗ ನಮ್ಮ ಜೊತೆ ಫೋನದಲ್ಲಿದ್ದಾರೆ ಐ ಥಿಂಕ್ ವಿನೋದ್. 29 ವರ್ಷದ ಹಿಂದೆ ಅಂದರೆ ನೋಟಿಫೈ ಆಗಿ ಅದಾದ ನಂತರ 29 ವರ್ಷದ ನಂತರ ಡಿನೋಟಿಫೈ ಮಾಡೋದು ಒಂದು ಅಷ್ಟು ದೊಡ್ಡ ದೀರ್ಘ ಅವಧಿ ಸಾಧ್ಯನಾ? ಮತ್ತು ಈಗ ಸಾಯಿ ಕೃಷ್ಣ ಹೇಳ್ತಿರೋದು ಏನು? ಇದು ಕೂಡ ಕಂಟಕವಾಗುವ ಸಾಧ್ಯತೆ ಇದೆಯಾ? ಇದರಲ್ಲಿ ಎಷ್ಟು ಈ ಸುದ್ದಿ ಇದೆಯಲ್ಲ, ಎಷ್ಟು ಮಹತ್ವದ್ದು? ಜಯಪ್ರಕಾಶ್, ಈಗ ಸ್ನೇಹಮಯಿ ಕೃಷ್ಣ ಅವರು ಏನು CM ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರೆಲ್ಲ ದಾಖಲು ಮಾಡಬೇಕು ಅಂತ ಈಗ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರ್ತಿದೆ. ಅದರೂ ಕೂಡ ಏನು ಮೈಸೂರಿನ ಉತ್ತಳ್ಳಿ ಬರುವಂತ ಸುಮಾರು 1.5 ಎಕರೆ ಜಮೀನಲ್ಲಿದೆ. ಅದು 29 ವರ್ಷಗಳ ಹಿಂದೆ ನೋಟಿಫಿಕೇಶನ್ ಆಗಿದ್ದ ಜಮೀನನ್ನ. ಆದ್ರೆ ಏನು ಈ ಆಶ್ರಯ ಮನೆಗಳ ಕಟ್ಟೋದಕ್ಕೆ ಈಗಾಗಲೇ ಸರ್ಕಾರ ಆ ಒಂದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿತ್ತು. ಆದ್ರೆ ಈ 30 ವರ್ಷಗಳಿಂದಲೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಆಶ್ರಯ ಮನೆಗಳ ಕಟ್ಟಿರೋದಿಲ್ಲ. ಸೊ ಹೀಗಾಗಿ ಏನ್ ಆ ಜಮೀನಿನ ಮಾಲೀಕರು ಹೇಳಿದ್ದಾರೆ ವೀರಪ್ಪ ಅಂತ ಹೇಳಿ, ಅವರು CM ಅವರ ಬಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ CM ಅವರು ಅವರಿಗೆ ಏನು ಅವರ ಜಾಗವನ್ನ 1.5 ಎಕರೆ ಜಾಗವನ್ನ ಏನು ವಶಕ್ಕೆ ತೆಗೆದುಕೊಂಡಿದೆ, ಅದೆಲ್ಲ ಕೃಷಿ ಭೂಮಿ ಆಗಿದೆ. ಸೊ ಹೀಗಾಗಿ ನೀವು ಯಾವುದೇ ರೀತಿಯಾದ ಅಭಿವೃದ್ಧಿ ಪಡಿಸಿಲ್ಲ ಅಂತಂದ್ರೆ ಅದನ್ನ ಮತ್ತೊಮ್ಮೆ ಡಿನೋಟಿಫಿಕೇಶನ್ ಮಾಡಬಹುದಾ ನೋಡಿ ಅಂತ ಹೇಳಿ ಒಂದು ಪತ್ರವನ್ನ ಕೊಟ್ಟಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಅಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ನಡೆದಿರೋ ಕಾರಣಕ್ಕಾಗಿ ಈಗ ಅಧಿಕಾರಿಗಳು ಆ ಜಮೀನೆಲ್ಲ ಡಿನೋಟಿಫಿಕೇಶನ್ ಮಾಡಿ ಅವ್ರಿಗೆ ಮತ್ತೆ ವಾಪಸ್ಸನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಷ್ಟು ಬರುತ್ತೆ, ಅಥವಾ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪ್ರಭಾವವನ್ನು ಬೆಳೆಸಿದ್ದಾರೆ, ಇದು ಯಾವುದಕ್ಕೂ ಕೂಡ ದಾಖಲಾತಿಗಳಿಲ್ಲ. ವಿನೋದ್, ಈಗ ಆ ಜಾಗವನ್ನ ಸ್ವತಃ ಅದರ ಮಾಲೀಕರಿಗೆ ಕೊಟ್ಟಿದ್ದಾರಾ ಅಥವಾ ಬೇರೆಯವ್ರಿಗೆ ಕೊಟ್ಟಿದ್ದಾರಾ? ಈಗ ಅದೇ ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ವೀರಪ್ಪ ಅಂತೇಳಿ ಈಗ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇರುವಂತದ್ದು, ಆ ಭೂಮಿಯ ಮಾಲೀಕ ಅವರೆಲ್ಲ ಬೇರೆಯವರಿಗೆ ಇವರ ಗೊತ್ತಿರೋ ಅಂದ್ರೆ ಡಿ ಸಾಲುಡಿಗೆ ಸೇರಿದಂತಹ ಒಬ್ಬ ವ್ಯಕ್ತಿಗೆ ಆ ಒಂದು ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 29 ವರ್ಷಗಳ ಹಿಂದೆ ಅದನ್ನು 19 ವರ್ಷಗಳ ಹಿಂದೆ ಅದನ್ನು ನೋಟಿಫೈ ಮಾಡಿರ್ತಾರೆ. 29 ವರ್ಷಗಳ ನಂತರ ಮತ್ತೆ ಅದನ್ನು ಡಿನೋಟಿಫೈ ಮಾಡಿ ಅವರಿಗೆ ವಾಪಸ್ ಕೊಟ್ಟಿರ್ತಾರೆ. ಅಲ್ಲಿ ಆಶ್ರಯ ಮನೆಗಳ ನಿರ್ಮಾಣ ಮಾಡಬೇಕು ಅಂತೇಳಿ ನೋಟಿಫೈ ಮಾಡಿರ್ತಾರೆ. ಸೊ 29 ವರ್ಷಗಳ ಕಾಲ ನೋಟಿಫೈ ಆಶ್ರಯ ಮನೆಗಳ ನಿರ್ಮಾಣ ಆಗಿಲ್ಲ ಅಂತಂದರೆ ಅಲ್ಲಿ ಮತ್ತೇನು ಮಾಡೋಕ್ಕಾಗತ್ತೆ? ಅವರೇನು ಕೇಳಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನಗೆ ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲ ಇನ್ನೇನಾಗುತ್ತೆ ಅಂತೇಳಿ. ಆದರೆ
ಪ್ರಾಥಮಿಕ ಹಂತದಲ್ಲಿ ನೋಡುವಾಗ 29 ವರ್ಷ ಇನ್ನು ಏನು ಮಾಡಿಲ್ಲ ಅಂದರೆ ವಾಪಸ್ ಅವ್ರು ಕೇಳಿದ್ರೆ ಕೊಡೋದ್ರಲ್ಲಿ ತಪ್ಪೇನಿದೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ಬೋದು. ಆದರೆ ಅದರಲ್ಲಿ ಏನಾದರೂ ಕಿಕ್ ಬ್ಯಾಕ್ ಇದೆಯಾ, ಏನಾದರೂ ಲಾಭದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮಾಡಿಕೊಟ್ರ, ಅದನ್ನು ಕಾದು ನೋಡಬೇಕಾಗಿದೆ. ಈ ಪ್ರಾಸಿಕ್ಯೂಷನ್ ತಲೆ ಕೆಡಿಸ್ಕೋಬೇಡಿ. ಇದರ ಬಗ್ಗೆ ವಿಚಾರಣೆಗೆ ಅನುಮತಿ ಕೊಡೋದು ರಾಜ್ಯಪಾಲರು ಮೊನ್ನೆ ಕೊಡಬೇಕಾಗಿತ್ತು. ಡೆಲ್ಲಿಯಲ್ಲಿದ್ದರು, ಡೆಲ್ಲಿಯಿಂದ ಬಂದಿದ್ದಾರೆ. ಬಂದ ತಕ್ಷಣ ಈ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಅದೇನಪ್ಪ ಅಂತಂದರೆ, ಏನು ಟಿ ಜೆ ಅಬ್ರಾಹಂ ಒಂದು ದೂರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ, ಅದನ್ನು ಮೂಲೆಗೆ ಬಿಸಾಕ್ಬಿಡಿ, ಅಂದರೆ ಅದನ್ನು ತಿರಸ್ಕಾರ ಮಾಡಿಬಿಡಿ ಅಂತೇಳಿ. ತಿರಸ್ಕಾರ ಮಾಡ್ತಾರಾ ಇಲ್ವಾ ಅಂಥೇಳಿ ಈಗ ರಾಜ್ಯಪಾಲರು ನಿರ್ಧಾರ ಮಾಡಬೇಕು. ರಾಜ್ಯಪಾಲರು ಬಂದು ಎಲ್ಲರ ಹತ್ರ ಮಾತಾಡ್ತಾ ಇದ್ದಾರಂತೆ. ಅಂದರೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ಗಳೆಲ್ಲ ಇರ್ತಾರಲ್ಲ, ಲಾಯರ್ಗಳು, ಅವ್ರ ಹತ್ರ ಎಲ್ಲ ಹೆಂಗೆ ಇದನ್ನು ಕೊಡ್ಬೋದಾ ಕೊಡಬಾರ್ದಾ ಹಿಂಗೆ ಅಂತೇಳಿ. ಸೊ ಹಾಗಾಗಿ ಕೊಟ್ಟರೆ ಏನಾಗುತ್ತೆ, ಕೊಡದಿದ್ರೆ ಏನಾಗುತ್ತೆ. ಕೊಡದಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಕೊಟ್ಟರೆ ಏನಾದರೂ ಒಂದು ಕಿರಿಕಿರಿ ಆಗೇ ಆಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಟೆನ್ಷನಲ್ಲಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಮೂಡ ಬಿಕ್ಕಟ್ಟು, ಕಾಂಗ್ರೆಸ್ ಸರ್ಕಾರಕ್ಕೆ ಇಕ್ಕಟ್ಟು. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್. ಸಾಲು ಹಗರಣಗಳಲ್ಲಿ ಸಿಲುಕಿರೋ ಕಾಂಗ್ರೆಸ್ ಸರ್ಕಾರ ದಿಕ್ಕೆ ತೋಚದೆ ಕಂಗಾಲಾಗಿದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಕಾನೂನು ತಜ್ಞರ ಜೊತೆ ಸಿಎಂ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಇತ್ತ ಸಿದ್ದರಾಮಯ್ಯ ಕಾನೂನು ತಜ್ಞರ ಮೊರೆ ಹೋದ್ರೆ, ಅತ್ತ ರಾಜ್ಯಪಾಲರು ಸರಣಿ ಸಭೆ ನಡೆಸಿ ಪ್ರಾಸಿಕ್ಯೂಷನ್ಗೆ ಕೊಡೋದೋ ಅಥವಾ ಇತರೆ ತನಿಖಾ ಸಂಸ್ಥೆಗಳಿಗೆ ಕೊಡೋದೋ ಅಂತ ಚರ್ಚೆ ನಡೆಸುತ್ತಿದ್ದಾರೆ. ಮೂಡ ಹಗರಣ ಕುರಿತು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ 70 ದಾಖಲೆಗಳನ್ನು ನೀಡಿದೆ. ಸಿಎಂ ಪರವಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ. ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಕಾಂಗ್ರೆಸ್ ಮುಂದಿನ ನಡೆ ಏನು ಅಂತ ನೋಡೋದಾದ್ರೆ, ಸಿಎಂಗೆ ಹೈ ಪವರ್. ಮೂಡ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಾನೂನು ಹೋರಾಟಕ್ಕೆ ಸನ್ನದ್ಧವಾಗಿದೆ. ಯಾವುದೇ ತನಿಖೆ ನಡೆದರೂ ತಪ್ಪು ನಡೆದಿದ್ದೆಲ್ಲಿ ಅಂತ ಪ್ರಶ್ನೆ ಮಾಡೋದಕ್ಕೆ ಸಿದ್ಧತೆ. ರಾಜ್ಯಪಾಲರು ವರ್ಸಸ್ ಸಿಎಂ ನಡುವಿನ ಸಮರ ಅಲ್ಲ, ರಾಜ್ಯಪಾಲರು ವರ್ಸಸ್ ಸರ್ಕಾರದ ಮಧ್ಯೆ ಜಟಾಪಟಿ. ಹೈಕೋರ್ಟ್ನಲ್ಲಿ ಆಗದೇ ಇದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗೆ ಮನವಿ ಮಾಡುವ ಸಾಧ್ಯತೆ ಇದೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ದೆಹಲಿಯಂತೆ ಹೋರಾಟ ನಡೆಸಬಹುದು. ಚಿದಂಬರಂ, ಅಭಿಷೇಕ್ ಮನು ಸಿಂಘ್ವಿ ಜೊತೆಗೂ ಚರ್ಚಿಸಲಾಗಿದೆ. ರಾಜ್ಯಪಾಲರ ನಡೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪಣ ತೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಕುತಂತ್ರದ ಜೊತೆ ರಾಜ್ಯಪಾಲರ ವಿರುದ್ಧ ರಾಜಕೀಯ ಮತ್ತು ಕಾನೂನಾತ್ಮಕ ಹೋರಾಟ ಮುಂದುವರಿಸೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟಿಜೆ ಅಬ್ರಹಾಂ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಮೂಡ ಕಮಿಷನರ್ ರಘುನಂದನ್ ಭೇಟಿ ಮಾಡಿರೋದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.